ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ದಸರಾ ಬಂತು ಅಂದರೆ ತುಂಬ ಜನಕ್ಕೆ ಖುಷಿ. ದಸರಾ ಅಂದ್ರೇ ಮೇನು ನಮ್ಮ ಆನೆಗಳು. ಆಗಸ್ಟ್ 26ನೇ ತಾರೀಕು ಗಜಪಯಣ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಮ್ಮ ಮೈಸೂರಿಗೆ ಬಂದು ನಾವಂತೂ ಡೈಲಿ ಬೆಳಗ್ಗೆ ಸಂಜೆ 2 ಟೈಮು ನಮ್ಮ ಆನೆಗಳನ್ನ ನೋಡ್ಬೋದು. ಹಾಗೆ ಡೈಲಿ ವಿಡಿಯೋ ಕೂಡ ಮಾಡ್ತೀವಿ. ತುಂಬ ಜನ ಲಕ್ಷಾಂತರ ಅಭಿಮಾನಿಗಳು ಮೈಸೂರಿಗೆ ಬಂದು ಆನೆಗಳನ್ನ ನೋಡಬೇಕು ಅಂತ ಆಸೆ ಪಟ್ಟಿರ್ತೀರ. ಇವತ್ತು ನಮ್ಮ ಸಕ್ರೆಬೈಲ್ ಕ್ಯಾಂಪಿಂದ ನಮ್ಮ ಆನೆಗಳಾದ ಸಾಗರ್, ಜೂನಿಯರ್ ಅರ್ಜುನ, ಸೋಮಣ್ಣ, ಬಹುದ್ದೂರ್ ಮತ್ತು ನಮ್ಮ ಭೀಷ್ಮ, ಕುಂತಿ ಇಷ್ಟು ಆನೆಗಳು ಚನ್ನಗಿರಿ ಭಾಗಕ್ಕೆ ಕಾರ್ಯಾಚರಣೆಗೆ ಹೊರಡ್ತಾ ಇದ್ದಾವೆ. ಹಾಗೆ ಅಲ್ಲಿ ಒಂದು ಗಂಡಾನೆನ ಹಿಡಿಬೇಕು ಅಂತ ಆರ್ಡ್ರ್ ಆಗಿದೆ. ಅದನ್ನ ನೋಡಬೇಕು, ಕ್ರಾಲ್ಗಾಗಿ ಪಳಗಿಸ್ತಾರ ಇಲ್ಲಾಂದರೆ ಒಂದು ಟ್ರಾನ್ಸ್ಲೋಕೇಟ್ ಮಾಡ್ತಾರಂತ ಅಪ್ಡೇಟ್ ಮಾಡ್ತೀನಿ. ವಿಷಯ ಏನಂದರೆ, ಕೆಲವೊಬ್ಬರು ಪರಿಸರವಾದಿಗಳ ಪ್ರಕಾರ ಜೀವಂತವಾಗಿರೋ ಆನೆಗಳು ನಮ್ಮ ಮೈಸೂರು ದಸರಾಗೆ ಬೇಡ, ಆನೆಗಳಿಗೆ ಅಂಬಾರಿ ಓರೋದ್ರಿಂದ ಹಿಡ್ದು ಟ್ರಾಫಿಕಲ್ಲಿ ಓಡಾಡೋದು ಸಖತ್ ಹಿಂಸೆ ಆಗುತ್ತೆ ಅಂತ ಅವರು ಒಂದು ಲೆಟರ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿ ಮೈಸೂರು ದಸರಾಗೆ ಹಾಗೆ ಯಾವುದೇ ಮಟ್ಟದಲ್ಲಾಗಲಿ ಒಂದು ಉತ್ಸವಕ್ಕಾಗಲಿ ಜೀವಂತವಾಗಿರೋ ಆನೆ ಬೇಡ, ಒಂದು ರೋಬೋಟಿಕ್ ಆನೆಗಳನ್ನ ಯೂಸ್ ಮಾಡಿ ಅಂತ ಅವರು ಒಂದು ರಿಕ್ವೆಸ್ಟ್ ಇದೆ. ನಮ್ಮ ಮೈಸೂರು ವಿಶ್ವವಿಖ್ಯಾತ ದಸರಾದಲ್ಲಿ ಪ್ರಮುಖ ಪಾತ್ರ ಅಂದ್ರೇ ನಮ್ಮ ಆನೆಗಳದು. ಅದನ್ನು ನೋಡೋಕ್ಕೆ ಅಂತಲೇ ಲಕ್ಷಾಂತರ ಜನಗಳು ದಸರಾಗೆ ಬರೋದು. ಅದರಲ್ಲೂ ತಾಯಿ ಚಾಮುಂಡೇಶ್ವರಿ ಹೊತ್ಕೋಗೋ ಆನೆ ಅಂತೂ ಪ್ರಮುಖ ಪಾತ್ರ. ಅದನ್ನೆಲ್ಲ ರೋಬೋಟಿಕ್ ಮಾಡಿಬಿಟ್ರೆ ಜನ ಯಾವ ರೀತಿ ಬರ್ತಾರೆ ಅದು ಚಿಂತನೆ ಮಾಡಬೇಕು. ಇದೇನಕ್ಕಂದರೆ 400 ವರ್ಷ ಇತಿಹಾಸ ಇರೋ ದಸರಾ. ಈಗ ಪರಿಸರವಾದಿಗಳ ಹೇಳೋ ಪ್ರಕಾರ ರೋಬೋಟಿಕ್ ಆನೆ ಬಳಸಬೇಕು ಅಂತಾರೆ. ಆದರೆ ಅದು ನಮ್ಮ ಹಿಂದೂ ಧಾರ್ಮಿಕ ಪ್ರಕಾರ ಇದು ತಲಾಂತರದಿಂದ ನಡ್ಕೊ ಬಂದಿರೋದು. ಆನೆಗಳು ಉತ್ಸವದಲ್ಲೂ ಭಾಗವಹಿಸುತ್ತೆ, ನಮ್ಮ ದಸರಾದಲ್ಲೂ ಪ್ರಮುಖ ಪಾತ್ರ ವಹಿಸೋ ಆನೆಗಳು, ಜೀವಂತ ಆನೆಗಳೇ ನೋಡೋಕ್ಕೆ ಜನಗಳು ಬರೋದು. ಆದರೆ ನಾವು ಹೇಳ್ತಿರೋದೇನೆಂದರೆ, ಆನೆಗಳು ಎಲ್ಲಿ ಬಳಕೆ ಆಗಬಾರ್ದು, ರೋಬೋಟಿಕ್ ಆನೆಗಳು ಎಲ್ಲಿ ಬಳಕೆ ಆಗಬೇಕು ಅಂತ. ಏನಕ್ಕೆ ಅಂದರೆ, ಈಗ ಪರ್ಸ್ನಲಾಗಿ ಯಾರೋ ಒಂದು ಶೋರೂಮ್ ಓಪನ್ ಮಾಡ್ತಿರ್ತಾರೆ, ಇಲ್ಲಾಂದರೆ ಒಂದು ಗಣಪತಿ ಫೆಸ್ಟಿವಲ್ ಮಾಡ್ತಾ ಇರ್ತಾರೆ. ಅಲ್ಲಿ ಅವರು ಏನು ಮಾಡ್ತಾರೆ, ಆನೆಗಳನ್ನ ಬಾಡಿಗೆಗೆ ತೊಗೊಬಂದು ಯೂಸ್ ಮಾಡ್ತಾರೆ. ಅದು ಬೇಡ. ಏನಂದರೆ, ನಮ್ಮ ಹಿಂದೂ ಧರ್ಮದ ಪ್ರಕಾರ ಧಾರ್ಮಿಕವಾಗಿ ಏನು ವಿಧಿವಿಧಾನಗಳಿದೆ, ಆನೆಗಳು ಬಂದು ಏನು ಕೆಲಸ ಮಾಡಬೇಕು ಅದು ಮಾಡಲಿ. ಅಂದರೆ ಈಗ ಪರ್ಸ್ನಲ್ಲಾಗಿ ಈಗ ಮೊಬೈಲ್ ಅಂಗಡಿ ಓಪನ್ ಇರುತ್ತೆ, ಆನೆ ಕರೆಸೋದು, ಅದ್ರ ಮುಂದೆ ಟಮಟೆ ಎಲ್ಲ ಹೊಡೆಯೋದು, ಆ ಥರದ್ದು ಬೇಡ. ಅಲ್ಲಿ ರೋಬೋಟಿಕ್ ಆನೆಗಳು ಯೂಸ್ ಆಗುತ್ತೆ. ಈಗ ಪರ್ಸ್ನಲ್ಲಾಗಿ ಒಂದು ಗೋಲ್ಡ್ ಶೋರೂಮ್ ಓಪನ್ ಆಗ್ಬೋದು, ಅಲ್ಲಿ ಒಂದು ರೋಬೋಟಿಕ್ ಆನೆ ಯೂಸ್ ಆಗುತ್ತೆ. ಆದರೆ ನಮ್ಮ ಹಿಂದೂ ಸಂಪ್ರದಾಯಕ ಪ್ರಕಾರ ನಮ್ಮ ಏನು ಜೀವಂತ ಆನೆಗಳು ಅದೇ ಬೇಕಾಗಿರೋದು. ಆ ಆನೆ ನೋಡೋಕ್ಕೇ ಲಕ್ಷಾಂತರ ಜನ ಬರೋದು. ಆಗಲೇ ನಾವು ಆನೆನ ಅಭಿಮನ್ಯು, ಸುಗ್ರೀವ, ಅರ್ಜುನ, ನಮ್ಮ ಏಕಲವ್ಯ ಅಂತ ನಾವು ಕರೆಯೋಕ್ಕಾಗೋದು. ಅದೇ ರೋಬೋಟಿಕ್ ಆನೆಗಳು ಬಂದರೆ ಯಾರು ಜನ ಬರ್ತಾರೆ ನೋಡೋಕ್ಕದನ್ನ? ಟ್ಯಾಬ್ಲೋಗಳನ್ನ ನೋಡ್ತಾರೆ ಅಷ್ಟೇ. ಟ್ಯಾಬ್ಲೋಗಳು ಡೊಳ್ಳು ಕುಡಿತಾ ನೋಡ್ಕೋಬೇಕಾಯ್ತು ಅಷ್ಟೇ. ಚಿನ್ನದ ಅಂಬಾರಿ ಆನೆ ಮೇಲೆ ಕೂತ್ರೇ ಅದಕ್ಕೆ ಅಂಬಾರಿ ಅನ್ನೋದೊಂದು ಕಳೆ ಬರ್ತದೆ ಹೊರತು, ಅದು ರೋಬೋಟ್ ಮೇಲಾಗಲಿ ಲಾರಿ ಮೇಲಾಗಲಿ ತೊಗೊಂಡೋದ್ರೆ ಅದಕ್ಕೆ ಒಂದು ಕಳೆ ಇರಲ್ಲ. ಆನೆ ಮೇಲೆ ಕುತ್ಕೋಬೇಕು ತಾಯಿ ಚಾಮುಂಡೇಶ್ವರಿ. ಅದು ನಮ್ಮ ಮೈಸೂರು ಬನ್ನಿ ಮಂಟಪ ತನಕ ಹೋಗಬೇಕು ನಮ್ಮ ಅರಮನೆಯಿಂದ. ಆವಾಗಲೇ ಅದಕ್ಕೊಂದು ಕಳೆ. ನಮ್ಮ ಜೀವಂತವಾಗಿರೋ ಆನೆಗಳೇ ಬರಬೇಕು ನಮ್ಮ ಮೈಸೂರು ದಸರಾಗೆ. ಯಾವುದೇ ರೀತಿ ನಮ್ಮ ದೇವಸ್ಥಾನದಲ್ಲಾಗಲಿ ಉತ್ಸವದಲ್ಲಾಗಲಿ ನಮ್ಮ ಆನೆಗಳೇ ಇರಬೇಕು. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಯಾವುದೇ ರೀತಿ ಪರ್ಸ್ನಲ್ ಯೂಸು, ಈಗ ಹೇಳ್ದಂಗೆ ಪರ್ಸ್ನಲಾಗಿ ಈಗ ಮೊಬೈಲ್ ಶೋರೂಮ್ ಆಗಿರ್ಬೋದು, ಗೋಲ್ಡ್ ಶೋರೂಮು, ಈಗ ನಾವು ಒಂದು ಉತ್ಸವ ಮಾಡ್ತೀವಿ, ಯಾವುದೋ ಒಂದು ಹಬ್ಬ ಮಾಡ್ತೀವಿ ಅಂದಾಗ ಅಲ್ಲಿ ಬೇಕಾದ್ರೆ ಒಂದು ರಿಸ್ಟ್ರಿಕ್ಷನ್ ಹಾಕಲಿ, ಏನಿದೆ ಒಂದು ರೋಬೋಟ್ ಆನೆಗಳನ್ನ ಕೊಡಲಿ ಅಂತ ನಮ್ಮ ಒಂದು ಆಸೆ. ನಮ್ಮ ಮೈಸೂರು ದಸರಾಗೆ ನಮ್ಮ ಜೀವಂತವಾಗಿರೋ ಆನೆಗಳೇ ಬರಬೇಕು. ಈ ಮೊದಲು ಕೂಡ ನಮ್ಮ ಅಧಿಕಾರಿಗಳು ಹಾಗೆ ಡಾಕ್ಟ್ರುಗಳು ತುಂಬ ಚೇಂಜಸ್ ಮಾಡಿದ್ದಾರೆ ಆನೆಗಳ ಆರೋಗ್ಯ ದೃಷ್ಟಿಯಿಂದ. ಎಕ್ಸಾಂಪಲ್ ಅಂದರೆ, ನಮ್ಮ ಬಲರಾಮಂಗೆ ಅಂಬಾರಿ ಕಟ್ಟಬೇಕಾದ್ರೆ ಮುಂಚೆನೂ ಕಟ್ತಾಯಿದ್ರು, ಆದರೆ ಬಲರಾಮದಿಂದ ಸ್ವಲ್ಪ ಚೇಂಜ್ ಆಯಿತು ಅನ್ಬೋದು. ಅಂಬಾರಿ ಕಟ್ಟಬೇಕಾದ್ರೆ ಚಿನ್ನದ ಅಂಬಾರಿನ ಮಧ್ಯಾಹ್ನ 1-1:30ಗೆ ಅಂಬಾರಿ ಕಟ್ಟಿದ್ರೆ ಅದು ನಮ್ಮ ಮೈಸೂರು ಪ್ಯಾಲೇಸಿಂದ ಬನ್ನಿ ಮಂಟಪ ತಲುಪೋದು ಸುಮಾರು 6:30-7 ಗಂಟೆ ಆಗೋದು. ಅಂದರೆ ಕನಿಷ್ಠ ಅಂದ್ರೂ ಒಂದು 6 ಅವರ್ ಅದು ಸುಮಾರು 1-1.5 ಸಾವಿರ kgನ ಬೆನ್ನ ಮೇಲೆ ಎತ್ಕೊಂಡು ನಿಂತಿರೋದು. ಚಿಟ್ಟಿಯಪ್ಪ ಅವ್ರು ಏನು ಮಾಡಿದ್ರು, ಅದು ತುಂಬ ಸಮಸ್ಯೆ ಆಗುತ್ತೆ ಆನೆಗಳಿಗೆ, ಒಂದು ಆರೋಗ್ಯ ಹಿತ ದೃಷ್ಟಿಯಿಂದ ಅದನ್ನು ನೀವು ಅಂಬಾರಿ ಯಾವಾಗ ಹೊರಡುತ್ತೆ ಪ್ಯಾಲೇಸಿಂದ ಆವಾಗ ಕಟ್ಟಬೇಕು ಅನ್ನೋ ಒಂದು ಚೇಂಜಸ್ ಮಾಡಿದ್ರು. ಅದಾದ ನಂತರ ಇನ್ನು ರೋಡಲ್ಲಿ ಹೋಗಬೇಕಾದ್ರೆ ಸುಮಾರು 4-5 ಕಿಲೋಮೀಟ್ರ್ ಹೋಗಬೇಕು. ಅಲ್ಲಿ ಏನು ಸಣ್ಣ ಪುಟ್ಟ ಮೊಳೆಗಳು ಬಿದ್ದಿರುತ್ತೆ, ಆ ಮೊಳೆಯಿಂದ ನಮ್ಮ ಆನೆಗಳಿಗೆ ಡ್ಯಾಮೇಜ್ ಆಗುತ್ತೆ, ಹಾಗೆ ಗಾಯಗಳಾಗುತ್ತೆ ಅಂದ್ಬಿಟ್ಟು ನಮ್ಮ ಒಂದು ಮ್ಯಾಗ್ನೆಟಿಕ್ ಗಾಡಿ ಕೂಡ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ.
ಅದಾದ ನಂತರ ಒಂದೊಂದು ಆನೆಗೆ ಮೊದಲು ಮರದಂಬರಿನ 3 ಸತಿ ಕಟ್ಟೋರು. ಮೊದಲು ಮೈಸೂರು ಪ್ಯಾಲೇಸಿಂದ ಬನ್ನಿ ಮಂಟಪ ತನಕ ಬಂದು ಅದೇ ಆನೆ ಮತ್ತೆ ಬನ್ನಿ ಮಂಟಪದಿಂದ ಮೈಸೂರು ಪ್ಯಾಲೇಸ್ ತನಕ ಅಂದರೆ ಇಲ್ಲಿಂದ ತೊಗೊಂಡು ಬಂದು ಮತ್ತೆ ತಗೋ ಕೆಲಸ ಮಾಡ್ತಿತ್ತು. ಒಂದೊಂದು ಆನೆ 3 ಸತಿ ಮಾಡ್ತಾಯಿತ್ತು. ಕ್ರಮೇಣ ಬರ್ತಾ ಬರ್ತಾ ಒಂದು ಆನೆಗೆ 2 ಸತಿ ಆಯಿತು. ಅದಾದ ನಂತರ ಈಗ 1 ಸತಿ ಆಗಿದೆ. ಕಳೆದ ವರ್ಷದಿಂದ ಒಂದೇ ಸತಿ ಕಟ್ತಾ ಇರೋದು ಮರದಂಬರಿ. ಇನ್ನು ಮರದಂಬರಿ ನಮ್ಮ ಮೈಸೂರು ಪ್ಯಾಲೇಸಿಂದ ಬನ್ನಿ ಮಂಟಪ ಬಂದಮೇಲೆ ಮತ್ತೆ ವಾಪಸ್ ತಗೋವಾಗ ಒಂದು ಪಾಲಿಸಿ ಇಲ್ಲ ಇವಾಗ. ಈಗ ಏನಂದರೆ ಬನ್ನಿ ಮಂಟಪದಿಂದ ಲಾರಿಲಿ ತೊಗೋಯ್ತಾರೆ. ಈಗೇನೆಂದರೆ ಬರೀ ಒಂದು 4-5 ಕಿಲೋಮೀಟ್ರ್ ಏನಿದೆ ಅಷ್ಟೇ, ಅದು ತೊಗೊಬಂದು ಅಲ್ಲಿಗೆ ರೆಸ್ಟು. ಒಂದು ಆರೋಗ್ಯ ಸಮಸ್ಯೆಯಿಂದ ಬೆನ್ನೋವಾಗಿರ್ಬೋದು, ಯಾವುದೇ ರೀತಿ ಒಂದು ಹಗ್ಗ ಕಟ್ಟಿ ಎಳೆದಾಗ ಹೊಟ್ಟೆ ಭಾಗದಲ್ಲಿ ನೋವಾಗಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ ಅದು ಕೂಡ ಚೇಂಜ್ ಮಾಡಿದ್ದಾರೆ. ಇನ್ನು ಬದಲಾವಣೆ ಎಲ್ಲಾಗಬೇಕು ಅಂದರೆ ನಮ್ಮ ವೈಲ್ಡ್ ಲೈಫಲ್ಲಿ ಒಂದು ಮೆಡಿಕಲ್ ಫೆಸಿಲಿಟಿಲಿ ನಿಜವಾದ ಒಂದು ಬದಲಾವಣೆ ಆಗಬೇಕು. ಏನಕ್ಕೆ ಅಂದರೆ ಈಗ ಆನೆ ಆಗ್ಬೋದು, ಹುಲಿ ಚಿರತೆ ಕಾರ್ಯಾಚರಣೆ ಆಗ್ಬೋದು, ಎಲ್ಲರೂ ಲೈಫು ರಿಸ್ಕಲ್ಲೇ ಇರುತ್ತೆ. ಆದರೆ ಈಗ ಆನೆನ ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡಿ ಕರ್ಕೊಬರೋ ಅಂಥ ಲಾರಿ ಯಾವ ಥರ ಇರಬೇಕು ಅಂದರೆ, ಈಗ ಬೇರೆ ದೇಶದಲ್ಲೆಲ್ಲ ನೋಡ್ಬೋದು ಯಾವ ಥರ ಒಂದು ಮೆಡಿಕಲ್ ಫೆಸಿಲಿಟಿ ಇರೋ ಒಂದು ಆ್ಯಂಬುಲೆನ್ಸ್ ಇರುತ್ತೆ ಆನೆಗಳಿಗೆ. ಆ ಥರ ಒಂದು ಸಿಸ್ಟಮು ಲಾರಿ ನಮ್ಮ ಕರ್ನಾಟಕದಲ್ಲಿ ಬರಬೇಕು. ಸುಮಾರು ಒಂದು 5-6 ಕ್ಯಾಂಪ್ ಇದೆ. ಅಟ್ಲೀಸ್ಟ್ 2 ಮೆಡಿಕಲ್ ಫೆಸಿಲಿಟಿ ಇರೋ ಒಂದು ಆ್ಯಂಬುಲೆನ್ಸ್ ಲಾರಿ ಕೊಟ್ಟರು ತುಂಬ ಒಳ್ಳೆಯದು ನಮ್ಮ ಸರ್ಕಾರದಿಂದ. ಅದರಲ್ಲಿ ನಿಜವಾದ ಬದಲಾವಣೆ ಆಗಬೇಕು. ಆಮೇಲೆ ಇನ್ನು ಮೆಡಿಕಲ್ ಫೆಸಿಲಿಟಿ ವೈಸು ಎಲ್ಲ ಕ್ಯಾಂಪ್ಗಳಲ್ಲೂ ಒಂದು ಟ್ರೀಟ್ಮೆಂಟ್ ಮಾಡೋಕ್ಕೆ, ಆನೆಗಳಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಮಾಡೋಕ್ಕೆ ಒಂದು ಫೆಸಿಲಿಟಿ ಕೊಡಬೇಕು ನಮ್ಮ ಸರ್ಕಾರದಿಂದ. ಈಗಿರೋ ಡಾಕ್ಟ್ರುಗಳು ಅವರ ಕೈ ಮೀರಿ ಒಂದು ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಫೆಸಿಲಿಟಿಗಳು ನಮ್ಮ ಸರ್ಕಾರದಿಂದ ಕೊಡಲೇಬೇಕು. ನಮ್ಮ ಆನೆಗಳಿಗಾಗಿರ್ಬೋದು, ಹುಲಿ ಚಿರತೆ ಕರಡಿ ಯಾವುದೇ ಒಂದು ವೈಲ್ಡ್ ಲೈಫ್ ಆಗಿರ್ಬೋದು, ಮೆಡಿಕಲ್ ಫೆಸಿಲಿಟಿಗಳಲ್ಲಿ ತುಂಬ ಚೇಂಜಸ್ ಆಗಬೇಕು. ಈಗಿರೋದು ಒಂದು 20%ಇಂದ 30% ಅಂತಲೇ ಕರಿಬೋದು ಮೆಡಿಕಲ್ ಫೆಸಿಲಿಟಿ ನಮ್ಮ ಕರ್ನಾಟಕದಲ್ಲಿ. ಇನ್ನೂ ನಮ್ಮ ಸರ್ಕಾರದಿಂದ ಹೆಚ್ಚಿಗೆ ಒಂದು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮೈಸೂರು ವಿಶ್ವವಿಖ್ಯಾತ ದಸರಾ. ನಮ್ಮ ಆನೆಗಳು ಬರೋ ದಸರಾನೇ ಆಗಲಿ, ಯಾವುದೇ ರೀತಿ ರೋಬೋಟಿಕ್ ಆನೆಗಳು ಬರೋ ದಸರಾ ಬೇಡ ಅಂತ ನಮ್ಮ ಆಸೆ.